ನೋಡಿ ಇವರಿಬ್ರು ಏನೋ ಯೂನೋ ಕಾರ್ಡ್ಸ್ ಅಂತೆ ಆಟ ಆಡ್ತಾ ಇರೋದು. ಏನು ಕೆಲಸ ಬಿಟ್ಟು ಇವತ್ತು ಊನೋ ಕಾರ್ಡ್ ಆಡ್ತಾ ಇದ್ದಾರೆ. ಇವಳು ನೋಡಿ ಅಪ್ಪಂಗೆ ಹೇಳ್ಕೊಡೋದು ಗೇಮ್. ಇವಳೇ ಎಲ್ಲ ಹಾಳು ಮಾಡೋದು ಅಪ್ಪನ್ನ. ಊನೋ ಕಾರ್ಡ್ ಆಡಿ, ಆ ಕಾರ್ಡ್ ಆಡಿ, ಈ ಕಾರ್ಡ್ ಆಡಿ ಅಂತ ಅಲ್ಲ ಧ್ರುವಿ? ಅದಕ್ಕೆಂತ ಮಾಡೋದು ನೀನು? ಓಯ್ ಮೇಡಮ್ ಮೇಡಮ್ ಬುಜಿ ಅನಿಲ್. ಓ ಅನಿಲ್ ಇಬ್ರು ಬ್ಯುಸಿ ಆಗಿದ್ದಾರೆ. ಮಧ್ಯಾಹ್ನ ಶುರು ಮಾಡ್ಕೊಂಡಿದ್ದಾರೆ. ಇನ್ನೂ ಮುಗ್ದಿಲ್ಲ ಅವ್ರದ್ದು ಆಟ. ನೋಡಿ ಹೆಂಗ್ ಆಡ್ತಾಳೆ. ಕಲರ್ ಚೇಂಜ್ ಈ ಏಜ್ಗೆ. ಏನು ಗುಡ್ ಮಾರ್ನಿಂಗ್? ಸಾಯಂಕಾಲ ಆಗಿದೆ, ದೇವಸ್ಥಾನಕ್ಕೆ ಹೋಗೋ ಟೈಮ್. ಗುಡ್ ಮಾರ್ನಿಂಗ್. 7 ಗಂಟೆ 6:30 ಎಷ್ಟು 6:15. ಕಾಫಿ ಕುಡಿತಿರೋದು, ಗೇಮ್ ಅಲ್ಲ. ಕಾಫಿ ಜೊತೆಗೆ ಮೊಬೈಲ್. ಗೇಮ್ ಆಡ್ಬಿಟ್ಟು ಹೊರಗೆ ಹೋಗೋದು. ಕಾಫಿ ಕುಡ್ದು ಹೊರಗೆ ಹೋಗೋಣ. ನಾನು ಕೊಡ್ಸಲ್ಲ. ಇವಳಿಗೆ ಐಸ್ ಕ್ರೀಮ್ ಬೇಕಂತೆ. ಅವಳಿಗೆ ಏನಾಗಿದೆ? ಚಾಕ್ಲೇಟ್ ಫ್ಲೇವರ್ ಬೇಕು. ಚಾಕ್ಲೇಟ್ ಫ್ಲೇವರೇ ಬೇಕಂತೆ. ಅದೇ ಬೇಕು. ನಾನು ಕೊಡ್ಸಲ್ಲ ಅಂತ ಹೇಳೋದು, ಅವಳು ಬೇಕು ಅಂತ ಹೇಳೋದು. ಮತ್ತೆ ರಜಾನ 3 ದಿವಸ ಗಮ್ಮತ್ತ? ಏನ್ ಮಾಡ್ತೀನಿ 3 ದಿವಸ? ಏನು ಬರೀ ಕಲರಿಂಗ್ ಕೊಡ್ತಾರೆ ಅಂದಿದ್ರೆ ಗೊತ್ತಿಲ್ಲ. ನಾಳೆಯಿಂದ ಅಪ್ಪ ಇರಲ್ಲ, ಎಂತ ಮಾಡೋದು ಗೊತ್ತಿಲ್ಲ. ಹೋಳಿಗೆ ಮಾಡ್ಬೇಕಂತೆ ಹಬ್ಬಕ್ಕೆ. ಮತ್ತೇನು ಬೇಕು? ಕೇಸರಿ ಬಾತು 2 ಮಾಡ್ಬೇಕಂತ. ನೋಡೋಣ, ಟ್ರೈ ಮಾಡ್ತೀನಿ. ಬರ್ಡೇ ಗಿಫ್ಟಾ? ಈಗಲೇ? ಈಗಂತ ಬರ್ಡೇದೊಂದು ದೊಡ್ಡ ಲಿಸ್ಟ್ ಹಾಕಿದ್ದಾಳೆ. ಸ್ಮಾಲ್ ಲ್ಯಾಪ್ಟಾಪ್ ಅಂತೆ ಅವಳಿಗೆ ಕೊಡಿಸ್ಬೇಕಂತೆ. ಇಷ್ಟೆಲ್ಲ ಇದೆ ಅವಳ ಡಿಮಾಂಡ್ ಈಗ ಅಲ್ಲ. ಕೊಡ್ಸೋಣ. ಇವಾಗ ನಾವೆಲ್ಲ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಇದ್ದೀವಿ. ನೋಡಿ ಕಾಫಿ ಕುಡ್ದು ಕೂತಿದ್ದಾರೆ ಟೆಂಪಲ್ಗೆ ಹೋಗೋಕ್ಕೆ. ಅವ್ರಿಗೇನೋ ದೈತ್ರಿ ಪಾನಿಪುರಿ ಎಲ್ಲ ತಿನ್ಬೇಕಂತೆ. ಇವಳಿಗೆ ಐಸ್ ಕ್ರೀಮ್ ಬೇಕಂತೆ. ಹಂಗೆ ಏನೊಂದು ಹೇಳಿದ್ರಲ್ಲ, ಏನೋ ಬೇಕಂತ. ಏನು ಹೇಳಿದ್ರಿ ನೀವು? ಹೊಟ್ಟೆ ಹಸಿತೈತೆ ತಿನ್ಬೇಕಂದಿಲ್ಲ ನೀವು? ಅದೇ ರೂಮಲ್ಲಿ ಹೇಳಿದ್ದಾರೆ, ಈಗ ಇಲ್ಲ ಅಂತ ಸಾಧಿಸ್ತಾರೆ. ತಿಂಡಿ ಪೂತ ನಮ್ಮನೆ ಇದೇ ದಿವಸ ತಿಂತಾರೆ. ಈಗ ಹಶ್ವಾಗ್ತಿದೆ ಅಂತ ಹೇಳಿಲ್ವಾ? ಚೆನ್ನಾಗಿ ತಿಂತಾರೆ. 2 kg ಅನ್ನ ಊಟ ಮಾಡ್ತಾರೆ. ಇಲ್ಲ ಪಿಟ, 2 kg ಅನ್ನ ಊಟ ಮಾಡ್ತಾರೆ ತಾನೆ ಅವರು ಅಪ್ಪ. ಸರಿ ಫ್ರೆಂಡ್ಸ್, ಹೋಗಿ ಬರ್ತೀವಿ ದೇವಸ್ಥಾನಕ್ಕೆ. ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ. ಇವತ್ತು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರದ್ದು ತಿಂಡಿ ಆಯಿತಾ? ನಾವಿವತ್ತು ಪೂಜೆ ಎಲ್ಲ ಆಯಿತು. ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಉಪ್ಪಿಟ್ಟು ಮಾಡೋಕ್ಕೆ. ದೇವ್ರ ಪೂಜೆ ಎಲ್ಲ ಆಯಿತು. ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ಇನ್ನೇನು ಉಪ್ಪಿಟ್ಟು ಮಾಡಬೇಕು. ನೆಕ್ಸ್ಟು ಹೋಳಿಗೆ ಮಾಡೋಣ ಅಂತ ಇದ್ದೀವಿ. ಮಧ್ಯಾಹ್ನ ರೆಡಿ ಮಾಡ್ಕೋಬೇಕಿನ್ನು. ಹೋಳಿಗೆಗೆ ಮಾಡ್ತೀನಿ. ಪೂಜೆ ಮಾಡಿ ಆಯಿತು. ಉಪ್ಪಿಟ್ಟಿಗೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ರವೆ ಹುರಿದಿಟ್ಟಿದ್ದೀನಿ. ಮತ್ತು ಇದು ಹೋಳಿಗೆಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡೋದು, ಒಂದು 5-6 ಹೋಳಿಗೆ. ಯಾರು ಜಾಸ್ತಿ ತಿನ್ನಲ್ಲ ಅಷ್ಟೇ. ಈಗ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ.
ಇವಳು ಇಲ್ಲಿ ರೆಡಿ ಆಗಿದ್ದಾಳೆ. ಇವಳಿಗೇನೋ ಇಯರಿಂಗ್ಸ್ ಹಾಕ್ಬೇಕಂತೆ, ಅದಕ್ಕೆ ಇಲ್ಲಿ ಬನ್ನಿ ಪೂಜೆ ಮಾಡಿದ್ದೀನಿ ನಾನು ಇವತ್ತು. ಲೇಟ್ ನೋಡಿ ಇವತ್ತು ನಾನು ಮಾಡಿರೋದು. ಲಕ್ಷ್ಮಿಗೆ 5 ಹೂವು. ಇಷ್ಟೇ ಇವತ್ತಿನ ಪೂಜೆ ನಮ್ಮದು, ಇನ್ನೇನಿಲ್ಲ. ಹೋಳಿಗೆ ಮಾಡಬೇಕು. ಇವಳು ರೆಡಿಯಾಗಿದ್ದಾಳೆ, ಅದಕ್ಕೆ ಇಯರಿಂಗ್ ಹಾಕ್ಬೇಕಂತೆ ಅವಳಿಗೆ ಹೊಸದು. ಸರಿ ಅಂತ ಹೇಳಿದ್ದೀನಿ. ತಿಂಡಿ ಆದಮೇಲೆ ಹಾಕ್ಲಾ? ಓಕೆ, ನಂಗೆ ಇಷ್ಟ ಆಯ್ತು. ಸರಿ ಆಯಿತು. ಇಲ್ಲಿ ನೋಡಿ ಪೂಜೆ ಮಾಡಿ ಚಂದ ಮಾಡಿ ಹಾಕಿದ್ದೀನಿ ಇವತ್ತು. ಆಯಿತು, ಇಷ್ಟೇ. ಇನ್ನು ಆಮೇಲೆ ಸಿಗ್ತೀನಿ. ಇವಾಗ ತಿಂಡಿ ಮಾಡಬೇಕು. 10 ಗಂಟೆ ಆಗ್ತಾ ಬಂತು. ಇವಾಗ ಟೈಮು 10 o'clock ಆಗಿದೆ. ಇನ್ನು ಮಾಡಬೇಕು ತಿಂಡಿ. ಅದಕ್ಕೆ ಇನ್ನೇನು ಹಬ್ಬ ಹೋಳಿಗೆ ಒಂದು ಮಾಡೋದಷ್ಟೇ, ಮತ್ತೇನು ಮಾಡೋದು ಗೊತ್ತಿಲ್ಲ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ನೋಡೋಣ. ನಿಮ್ಮದೆಲ್ಲ ಆಯಿತಾ? ಎಲ್ಲ ರೆಡಿ ಆಗಿದೆ. ಇನ್ನೊಂದು 1/2 hour ಕೆಲಸ ಇದೆ ಅಷ್ಟೆ. ಎಲ್ಲ ಏನು ಮಾಡ್ತಾ ಇದ್ದೀರಿ ಅವ್ರ ಹಬ್ಬಕ್ಕೆ? ಫುಲ್ ಜೋರ. ನಾವೇನು ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ, ಸ್ವಲ್ಪ ಗ್ರ್ಯಾಂಡ್ ಅಷ್ಟೇ, ಏನು ತುಂಬ ಇಲ್ಲ. ಒಂದು ಹೋಳಿಗೆ ಮಾಡೋದು ಅಷ್ಟೇ, ಊಟ ಮಾಡೋದು. ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡ್ತೀವಿ. ಹಬ್ಬದ ಊಟ ಇವತ್ತು ಮಾಡಬೇಕಾ? ಇವಳೇನೇನೋ ಲಿಸ್ಟ್ ಕೊಟ್ಟಿದ್ದಾಳೆ ಮಾಡಬೇಕಂತ. ಹೋಳಿಗೆ, ಚಿತ್ರಾನ್ನ, ಮತ್ತೆ ಇನ್ನೇನು ಮಾಡಬೇಕು? ಕೇಸರಿ ಬಾತ್ ಮಾಡಬೇಕಂತೆ, ಹೋಳಿಗೆ, ಬಾಳೆ ಎಲೆಯಲ್ಲಿ ಊಟ ಮಾಡಬೇಕಂತೆ ಅಲ್ಲ. ನೋಡೋಣ ಏನಂತ. ಟೈಮ್ ಇದೆ, ಇನ್ನು 10 o'clock ಆಗಿದೆ ಅಲ್ಲ, ಸೊ ಆರಾಮಾಗಿ ಮಾಡೋಣ ಅಂತ. ನಿಮ್ಮದೆಲ್ಲ ಆಯಿತಾ? ನಮ್ಮದೇನು ಸ್ಪೆಷಲ್ ಇಲ್ಲ, ಇದೇ ಫಸ್ಟ್ ಸ್ವಲ್ಪ ಮಾಡ್ತಾ ಇರೋದು. ಜಾಸ್ತಿ ಸ್ಪೆಷಲ್ಲಾ? ಹಬ್ಬದ ಊಟ ಇಲ್ಲ ಅಂದ್ರೆ ಇಲ್ಲ. ಸರಿ, ಹಬ್ಬ ಇದ್ದರೆ ಮಾತ್ರ ಅಂತೆ, ಅಪ್ಪ ಇದ್ದರೆ ಮಾತ್ರ ಅಂತೆ ಮಾಡೋದು. ಇಲ್ಲಾಂದ್ರೆ ಉಪವಾಸ ಹಾಕಿದ್ದೀನಿ ಅನ್ಸುತ್ತೆ ಇವಳು ಇಷ್ಟು ದಿವಸ ಅಲ್ವಾ? ಹೆಂಗೆ ಹೇಳ್ತಾಳೆ. ಸಿಗ್ತೀನಿ ಆಮೇಲೆ, ಸ್ವಲ್ಪ ಕೆಲಸ ಇದೆ. ನೋಡಿ ಉಪ್ಪಿಟ್ಟು ರೆಡಿ ಆಯಿತು. ಇವಾಗ 10 ಗಂಟೆ ಆಯಿತು, ಊಟ ಮಾಡಬೇಕಿನ್ನು. ಟೈಮ್ ಆಯಿತು. ಎಲ್ಲರಿಗೂ ಅಶ್ವತ್ಥ ಇದ್ದೀನಿ. ಇಷ್ಟೇ, ಇನ್ನೇನು ಮಾಡಿಲ್ಲ. ಇವಾಗ ಹೋಳಿಗೆಗಿಲ್ಲಿ ಬೇಳೆ ಬೇಯಕ್ಕಿಟ್ಟಿದ್ದೀನಿ. ಅದಾದಮೇಲೆ ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಮಾಡಬೇಕು ಅಷ್ಟೇ. ನೀವೆಲ್ಲ ಏನು ಮಾಡಿದ್ದೀರಾ ಇವತ್ತು ಹಬ್ಬಕ್ಕೆ? ನೋಡಿ ಹೋಳಿಗೆ ಮಾಡಿದೆ, ಈ ಥರ ಬಂತು. ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ಕರೆಕ್ಟಾಗಿದೆ ಅಲ್ಲ ಸ್ವೀಟ್ ಎಲ್ಲ? ಓಕೆನಾ? ಸರಿ ಇದೆಯಾ? ಚೆನ್ನಾಗಿದೆಯಾ? ಓಕೆ. ಸಾಫ್ಟ್ ಇದೆಯಲ್ಲ?